ಇಲ್ಲ ಇವತ್ತು ಪಾರ್ಟಿ ವಿತ್ 5K. ರೆಡಿ ಆಗ್ಬೇಕು ಈಗ, ಎಲ್ಲರೂ ರೆಡಿ ಆಗುತ್ತೆ ಆಲ್ರೆಡಿ. ಸೊ ಇವತ್ತು ಎಂಗೇಜ್ಮೆಂಟ್ ಐತಿ. ಸೊ ಎಂಗೇಜ್ಮೆಂಟಿಗೆ ರೆಡಿ ಆಗಿ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು. ಟೈಮ್ ಈಗ 5 o'clock ಏನೋ ಆಗೈತಿ. ಸೊ ನಾನು ರೆಡಿ ಆಗಬೇಕು, ಬಟ್ ರೆಡಿ ಆಗಕ್ಕೆ ಮನ್ಸು ಬಂದಿಲ್ಲ. ಡಿಸ್ಟರ್ಬೆನ್ಸ್ ಭಾಳ ಐತಿ ಇಲ್ಲಿ. ವಿಡಿಯೋ ಮಾಡ್ಬೇಕಂತ ನನಗೆ ಆಗತ್ತೇ ಇಲ್ಲ. ಮನೆ ಒಳಗೆಲ್ಲ ಫುಲ್ ಜೋರು ಆವಾಜ್. ಸೊ ವಿಡಿಯೋ ಮಾಡೋಕ್ಕೆ ಆಗತ್ತಿಲ್ಲ ಈಗ. ಸ್ವಲ್ಪ ಮಾಡಕತ್ತೀರಿ, ಅದರಿಂದ ನಾನು ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ಸೊ ರೆಡಿ ಆಗಿ ಮತ್ತೆ ಸಿಗ್ತೇವಂತ ಅದೇ ಮಟ್ಟ ಕೀಪ್ ವಾಚಿಂಗ್. ನೋಡಿರಿ ಬ್ರೈಡ್ ರೆಡಿ ಆಗ್ಯಾಳ. ಈಗ ಎಂಗೇಜ್ಮೆಂಟಿಗೆ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು. ಎಂಗೇಜ್ಮೆಂಟಿಗೆ ಬ್ರೈಡಿಗೆ ಮತ್ತಿಬ್ಬರು ಅಸಿಸ್ಟೆಂಟ್ ಡ್ರೆಸ್ ಇಟ್ಕೊಳಕ್ಕೆ. ಇಕ್ಕಿ ಒಬ್ಬೆಕ್ಕಿ ಅಸಿಸ್ಟೆಂಟ್ಸ್. ಮಾಡಿದ್ದಾರೆ. ಶೂಟ್ ಆಗತ್ತಿಲ್ಲ ಇಬ್ಬರದು. ನಾವು ನೋಡಕ್ಕೆ ನಿಂತ್ಬಿಟ್ಟೇವಿ ಇಲ್ಲಿ. ಹೇಳ್ಸಮ್ಮಕ್ಕ ಏನು ಹೇಳತ್ತಿದ್ದೆಲ್ಲ? ರಾತ್ರಿ 12 ಈ ಊಟ ಮಾಡತ್ತೀವ್ರಿ ನಾವು. ಒಟ್ಟು ಹಸದ್ ಸಾಕಾಗ್ಬಿಟ್ಟೈತಿ ನಮ್ಗೆ. ಡ್ಯಾನ್ಸ್ ಮಾಡೋದು, ಊಟ ಅದಂದ್ರೆ ಇಲ್ಲ. ಮಾರ್ಕೆಟಿಗೆ ಹೋಗೋದು ಆ ಫ್ಯಾಮ್ಲಿಗೆ ಒಂಥರ ಏನು ಅಟ್ಯಾಚ್ಮೆಂಟ್ ಆಗ್ಬಿಟ್ಟೈತಿ ಫ್ಯಾಮ್ಲಿಗೆ. ಅದು ಬಿಲ್ ಒಳಗೆಲ್ಲ ಪಾಟೀಲ್ 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 ಪಾಟೀಲ್. ಪ್ರಾಫಿಟ್ ನಾವು ಮಾಡೋರು ಆಲ್ಮೋಸ್ಟ್. ಎಷ್ಟು 1 ಮಂತಿಂದ ಪ್ರಾಫಿಟ್ ನಮ್ಮಿಂದನ. ಸೊ ಇವಾಗ ಸೂಪ್ ಕುಡತ್ತೀವಿ. ಸೂಪ್ ಕುಡಿದು ಮತ್ತೆ ಸಿಗ್ತೇನೆ. ಈಗ ಬ್ರೈಡ್ ಊಟ ಮಾಡತ್ತಾಳ. ಸೊ ಪಕ್ಕ ಲೈಟ್ ಆಡ್ತಾರೆ ಕಂದ್ರೆ ಗಂಡ ಮನೆ ಹೋಗ್ತಾಳ. ಮತ್ತೆ ಯಾವಾಗ ಸಿಗ್ತಾಳೋ ಏನಂತೆ. ಈಗ ಊಟ ಮಾಡಿ ಹೋಗ್ತೇವೆ ನಾವು. ಸೊ ಬ್ರೈಡ್ ಅರ್ಶಿನ ಶಾಸ್ತ್ರಕ್ಕೆ ಆಲ್ರೆಡಿ ರೆಡಿ ಆಗ್ಬಿಟ್ಟು. ಶ್ವೇತಕ್ಕ ಹಾಯ್. ಯೋ ಬ್ರೈಡ್ ಇವತ್ತು ಫುಲ್ ಲಕ್ಕ ಹೊಳ್ಯಾಕತ್ತಾಳ. ನೋಡ್ರಿ ಇವಾಗ ಅರ್ಶಿನ ಶಾಸ್ತ್ರ ಎಲ್ಲ ಆಯ್ತು. ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಒಳಗಿನ ಕಡೆ ಮತ್ತೆ ರೆಡಿ ಆಗಬೇಕು. ಸೊ ಅಷ್ಟೇ ಗೈಸ್, ಮತ್ತೇನಿಲ್ಲ. ಟಾಟಾ ಬಾಯ್ ಬಾಯ್. ಇವಾಗ
ಇವಾಗ ಮುಹೂರ್ತ ಮುಗ್ದೈತಿ, ರಿಸೆಪ್ಷನ್ ಐತಿ. ಬಿಸಿಲೊಳಗೆ ಫೋಟೋಶೂಟು ಆಗತ್ತಿಲ್ಲ, ನನ್ನ ಜನ ಫೋಟೋ ತಗೊಳಕ್ಕೂ ಆಗತ್ತಿಲ್ಲ. ಮದುಮಗ ಫೋಟೋ ತಗೊಳಕತ್ತಾರ, ಅದು ತೋರಿಸ್ತೇನೆ ಅಂತ. ಈಕೆ ಬರೀ ಪೋಸ್ ಕೊಡೋದೇ ನೋಡ್ರಿ. ನಾವು ಹೆಂಗೆ ಕಾಣತ್ತೇನೆ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡಿರಿ. ಈಗಿನೂ ಹೆಂಗೆ ಕಾಣತ್ತ ಅಂತ ಕಮೆಂಟ್ ಮಾಡಿರಿ. ಮತ್ತು ಪಾಪ ಫುಲ್ ನೋಡ್ರಿ, ಪಾಪ ಫುಲ್ ನೋಡ್ರಿ. ನೋಡ್ರಿ ಮದುಮಗಳ ಫೋಟೋ ತಗೊಳಕತ್ತಾರ. ಫೋಟೋಶೂಟ್ ಮುಗಿಯತ್ತಿಲ್ಲ ಇವ್ರಿಬ್ಬರು ದಿನ. ಏನಾರು ಹೇಳ್ರಿ ಲಾಗ್ ಒಳಗೆ. ಹಾಂ, ಎಲ್ಲರೂ ಕಸಿನ್ಸ್ ಸೇರ್ಕೊಂಡೇವಿಲ್ಲ ನೋಡ್ರಿ. ಸೊ ಅವಾಗ ವಿಡಿಯೋ ಮಾಡಕತ್ತೇವೆ ನಾವು. ವಿಡಿಯೋ ಮಾಡೋಕ್ಕಾಗತ್ತೇನ ಈ ಅಮ್ಮ ಅಕ್ಕ ಶ್ರೀನಿಧಿ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಲ್ಲ. ಈಕಿ ಹೇಮಕ್ಕ, ಈಕಿ ನಮ್ಮಕ್ಕ. ಯಾಕೆ ಫೋಟೋಶೂಟ್ ಮಾಡ್ಕೊಳ್ತೇವೆ ಅಷ್ಟೇ ಗೈಸ್, ಮತ್ತೇನಿಲ್ಲ ಹೇಳಕ್ಕ. ಏನು ಅನ್ಸಾದೈತ್ರಿ ನಿಮ್ಗೆ ಹೇಳ್ರಿ ನಮ್ಮ ಬ್ಲಾಗ್ ಒಳಗೆ. ಮತ್ತೆ ನಮ್ಮ ಅಕ್ಕ ನೋಡಿ ಏನು ಅನ್ಸಾತೈತಿ. ಹೆಂಗೆ ಕಾಣತ್ತಾಳ ಇವತ್ತು? ನೀವು ಸ್ಪೆಷಲ್ ಆಗ ಕಾಣತ್ತೀವಿ. ಅರ್ಪಿತಾ ಪಾಟೀಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇವಾಗ ಬಂದೇವಿ. ಸೊ ಅವಾಜ್ ಕೇಳಂಗಿಲ್ಲ, ಭಾಳ ಗದ್ಲೈತಿ, ಅಡ್ಜಸ್ಟ್ ಮಾಡ್ಕೋರಿ. ಎಲ್ಲರೂ ಊಟ ಮಾಡಕತ್ತಾರ ಇವಾಗ. ಇವಕ್ಕೆ ಮಸೂರು ಸಾಮಾನು ಅಂತಾರೆ. ಇದನ್ನು ಹೆಣ್ಣಿನ ಕಡೆದವ್ರು ಗಂಡಿನ ಕಡೆದವ್ರು ಕೊಡ್ತಾರೆ ಮಸೂರು ಸಾಮಾನು ಅಂತೇಳಿ. ಸೊ ಎಲ್ಲ ಥರನೂ ಮಾಡಿಕೊಟ್ಟಿದ್ರಿ ನಮ್ಮ ಮನೆ ಒಳಗೂ. ಇಲ್ಲಿ ನೋಡ್ರಿ ತಾಂಬೂಲ, ಸೇಮ್ ತಾಂಬೂಲವ್ರು ಇದೆಲ್ಲ ಮಾಡಿದ್ದಾರೆ. ಇಲ್ಲಿ ಅಡಿಕೆ, ಸೋಪು ಇದೆಲ್ಲ ಕೈಲೇ ಮಾಡಿದ್ದಾರೆ. ಯಾವುದೂ ಹೊರ್ಗಿನ ತರಿಸಿದ್ದಲ್ಲ, ಎಲ್ಲ ಮನೆ ಒಳಗೆ ಮಾಡಿದ್ದೀರಿ. ಈ ಅಡಿಕೆ ನೋಡಿದ್ರೆ ಸೇಮ್ ಟು ಸೇಮ್ ಹೊರಗಿನ ತನಗಿರ್ತೈತೆ ರೀ. ಬಟ್ ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಒಳಗೆ ಮಾಡಿದ್ರಿ. ಇದು ಹಿಂಗೆ ಹೋಗ್ತೀರಿ? ಒಂದು ಶೂಸ್ ಮ್ಯಾಗ ಶೂಟ್ ಮಾಡೋದು. 200 ಇಲ್ಲ ನಾವು ಭಾಳ ಜನ ಅದೇವ್ರಿ. ನಿಮ್ಮ ಪಾರ್ಟಿ ಎಲ್ಲರಿಗೂ ಮಾಡ್ಬೇಕು ಇವಾಗ. ನೋಡ್ರಿ ಇಲ್ಲ ಅಲ್ಲೆಲ್ಲ ಕುಂತಾರ. ಅಷ್ಟು 5K 10Kಯಿಂದ 5K ಮಟ್ಟ ಬಂದಿಲ್ಲ. 5K ವಿದ್ಯಾರಾಜ್ ಹೋಗೋಣ ಮನ ಹೊಂಟೇನ್ರಿ ಮನೆಗೆ. ಶೂಸ್ ನಂಗೆ ಒಬ್ಬಕ್ಕೆ ಗೊತ್ತಿಲ್ಲ. ಅಂಕಲ್ ನಿಮ್ಮ ಫೋಟೋ ಶೂಟಿಗೆ ಇದು ಬೇಕಲ್ಲ ಶೂಸ್? ಹಾಂ, ಶೂಸ್ ಇಲ್ಲ ಅಂದ್ರೆ ನಿಮ್ಮ ಫೋಟೋ ಶೂಟೇ ಆಗಂಗಿಲ್ಲ, ಮೆಮೊರೀಸ್ ಇರಲ್ಲ. ಏನು ಕರೆದ್ರು ಯಾರು ಕರೆದ್ರು ನಾವು ಜಗ್ಗಂಗೆ ಇಲ್ಲ. ಫೈವ್ಗೆ 4K ಕೊಟ್ಟರೆ ಲೇಸ್ ಕೊಡಂಗಿಲ್ಲ ನಾವು. ನಾವು ಇವತ್ತು ನಮ್ಮ ತಂಗಿ ಮದುವೆಗ ಅವ್ರ ಹಸ್ಬೆಂಡ್ ಇದ್ದು ಶೂಸ್ ತಗೊಂಡು 10K 5K ಮಟ್ಟ ಬಂದ 5K ತಗೊಂಡಿದ್ದೀವಿ. ಪ್ಲಾನ್ ಸಕ್ಸಸ್ಫುಲ್. ಇವತ್ತು ಪಾರ್ಟಿ ವಿತ್ 5K. ಬಟ್ ನಾವು ಬೇಕೇ ಮಿಸ್ಸಿಂಗ್. ಯಾಕೆ? ಹೌದಾ? And don't forget to like, share, comment and subscribe to my channel. Lots of love.